ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಟರಾಜ್ ಶರ್ಮಾ ಮಾಡುವಂಥ ನಮಸ್ಕಾರ. ಸ್ನೇಹಿತರೆ, ನಾಳೆ ಸಂಜೆ ಗಾಂಧಿನಗರದಲ್ಲಿರುವ ಇಂಡೀಸ್ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಯ ಒಂದು ಚರ್ಚಾ ವಿಷಯ ಬಂದು ರೆಸಿಪ್ರೋಕಲ್ ಅಗ್ರಿಮೆಂಟ್ ಆಗಿರ್ಬೋದು, ಸೌತ್ ಝೋನ್ ಪರ್ಮಿಟ್ ಆಗಿರ್ತಕ್ಕಂಥದ್ದು ಮತ್ತು ನಮ್ಮ ಏನು ಇವತ್ತು ಸ್ಟೇಜ್ ಕ್ಯಾರೇಜ್ ಬಸ್ ಮಾಲೀಕರು ಭಾಳಷ್ಟು ಫಾರಮ್ 4 ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚಾ ವಿಷಯವನ್ನು ನಾವು ಇಟ್ಕೊಂಡು ಅಜೆಂಡಾವನ್ನು ಇಟ್ಕೊಂಡು ಒಂದು ಸಭೆಯನ್ನು ಕರೆದಿದ್ದೀವಿ. ದಯವಿಟ್ಟು ಇದಕ್ಕೆ ಪ್ರತಿ ಜಿಲ್ಲೆಯಿಂದ ಯಾರ್ಯಾರು ತಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ, ತಾವು ಸಂಜೆ 4 ಗಂಟೆಗೆ ಕರೆಕ್ಟಾಗಿ ಇಂಡೀಸ್ ಹೋಟೆಲ್ನಲ್ಲಿ ನಡೆಯುವಂಥ ಸಭೆಯಲ್ಲಿ ತಾವು ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಾವು ಅಲ್ಲಿ ಹೇಳ್ಬೋದು. ತಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳು ಎಲ್ಲ ರೀತಿಯಾದಂಥ ವರ್ಗದ ಒಂದು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಂತರ ಸರ್ಕಾರದ ಮುಂದೆ ಯಾವ ರೀತಿಯಲ್ಲಿ ನಾವು ಇಡಬೇಕು, ಅದು ಸರ್ಕಾರದ ಮುಂದೆ ಇಟ್ಟಾಗ ಅದು ಈಡೇರುತ್ತಾ ಇಲ್ವಾ ಅನ್ನೋಂಥದ್ದನ್ನು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ಹೋರಾಟ ನಾವು ನ್ಯಾಯಾಲಯದಲ್ಲಿ ಮಾಡಬೇಕಾ ಅಥವಾ ರಸ್ತೆಯಲ್ಲಿ ಮಾಡಬೇಕಾ ಅನ್ನೋಂಥ ಒಂದು ನಿರ್ಧಾರವನ್ನು ಕೂಡ ನಾವು ಕೈಗೊಳ್ಳಬೇಕಾಗುತ್ತೆ. ಆ ಕಾರಣದಿಂದ ತಮ್ಮೆಲ್ಲರ ಸಹಕಾರವನ್ನು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ತಮ್ಮಲ್ಲಿ ಸಹಯೋಗವನ್ನು ಕೋರುತ್ತಾ ಇದೆ. ದಯವಿಟ್ಟು ನಾಳೆ ಅಂದರೆ 5ನೇ ತಾರೀಕು ಬುಧವಾರ ಗಾಂಧಿನಗರದ ಇಂಡೀಸ್ ಹೋಟೆಲ್ನಲ್ಲಿ, ಸಾಗರ್ ಥಿಯೇಟರ್ ಹತ್ತಿರವಿರುವ ಇಂಡೀಸ್ ಹೋಟೆಲ್ನಲ್ಲಿ 3ನೇ ಫ್ಲೋರು, ಅಲ್ಲಿ ದಯವಿಟ್ಟು ತಾವು ಬಂದು ತಮ್ಮ ಒಂದು ಅಭಿಪ್ರಾಯಗಳನ್ನು ಕೊಟ್ಟು ತಮ್ಮ ಸಹಕಾರವನ್ನು ಕೊಟ್ಟು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ.